ನಾವು ಧಾರವಾಡ ಸೀಮೆಯವರೆಲ್ಲ ಅವ್ರನ್ನ ಅಜ್ಜಾರ್ ಅಂತಲೇ ಕರೆಯೋದು. ಶ್ರೀಯುತ ಕುವೆಂಪು ಅವರದ್ದು ಮತ್ತೆ ಶ್ರೀಯುತ ದ.ರಾ. ಬೇಂದ್ರೆ ಅವರು ಇಬ್ರು ನಿಂತಿರೋದು ಒಂದು ಫೋಟೋ ಇದೆ. ಇವಾಗೆಲ್ಲ ಸೆಲ್ಫಿ ತೆಗಿತೀವಲ್ಲ, ಅದೇ ಥರದೊಂದು ಸೆಲ್ಫಿ ಟೆಕ್ಸ್ಚರ್ ಇರೋಂಥ ಒಂದು ಫೋಟೋ ಇದೆ. ಅದರಲ್ಲಿ ಅವರು ಒಂದು ಕೋಟಿಗೆ ಗುಂಡಿ ಇಲ್ಲ, ಒಂದು ಕರಿ ಟೊಪ್ಪಿಗೆ ಇತ್ತು. ಅದೇ ಕುವೆಂಪು ಅವ್ರದ್ದು ಮಾತ್ರ ತುಂಬ ಟಿಪ್ ಟಾಪ್ ಆಗಿ, ತುಂಬ ಕ್ಲೀನ್ ಆಗಿ, ಇದೇ ತಾನೇ ಲಂಡನಿಂದ ಬಂದಿದ್ದಾರೆ ಅನ್ನೋ ಥರ. ಅವ್ರು ತುಂಬ ಡಿಗ್ನಿಫೈಡ್ ಕುವೆಂಪು ಅವರು. ನೋಡಿದಾಗೆಲ್ಲ ಇವರು ಒಂದು ಕಿಂಚಿತ್ ಕಾಳಜಿನೂ ಇರಲಿಲ್ಲ, ನಾನು ಹೆಂಗೆ ಕಾಣಿಸ್ತೀನಿ ಏನು ಅನ್ನೋದ್ರ ಬಗ್ಗೆ. ಒಂದು ಸಂತನ ಪ್ರವೃತ್ತಿ ಇತ್ತು. ಅವರ ಸರಳತೆ, ಸಜ್ಜನಿಕೆ, ಜ್ಞಾನ ಮತ್ತೆ ಒಂದು ತೀರಾ ಜನಸಾಮಾನ್ಯಗೆ ಅರ್ಥ ಆಗೋ ಪೊಯೆಟ್ರಿನೂ ಬರೆದಿದ್ದಾರೆ, ತೀರಾ ಅಧ್ಯಯನ ಯೋಗ್ಯ ಪೊಯೆಟ್ರಿನೂ ಬರೆದಿದ್ದಾರೆ. ತುಂಬಾ ಅಂದ್ರೆ ತುಂಬಾ ದೊಡ್ಡ ಕಾಂಟ್ರಿಬ್ಯೂಷನ್ ಅವ್ರದ್ದು ಕನ್ನಡದ ಸಾಹಿತ್ಯಕ್ಕೆ ಅಜ್ಜಾರು. ಅವ್ರ ಹಾಡುಗಳನ್ನ ಹಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಗುರುಗಳೇ, ಹಾಡುಗಾರಿಕೆ ವಿಷಯಕ್ಕೆ ಬಂದಾಗ ಮತ್ತೊಮ್ಮೆ ಒಂಥರ ನನಗೆ ಕಂಬದ ರಂಗಯ್ಯ ಫೀಮೇಲ್ ವರ್ಷನ್ ಅಂತ ಅನಿಸ್ತಾರೆ ಈ ಹಾಡು. ಲಾಸ್ಟ್ ಫ್ರೇಸ್ ಅಲ್ಲಿ ಒಂದು ಆಲಾಪ್ ಹೋಗುತ್ತೆ, ಚಿಕ್ಕದಾಗಿ ಸಂಗತಿಗಳು, ಒಂದೊಂದು ಬಾರಿ ಬೇರೆ ಬೇರೆ ಸಂಗತಿಗಳನ್ನ ಹಾಡಿದ್ರಿ, ಅದು ನೀಟಾಗಿ ಅಚ್ಚುಕಟ್ಟಾಗಿ ಪ್ಲಾನ್ ಮಾಡ್ಕೊಂಡು ಹಾಡಿದ್ರಿ. ಅಂಡ್ ಎಲ್ಲೂ ಕೂಡ ಈ ಸಾಂಗಿನ ಒಂದು ಎಸೆನ್ಸ್ ಇದೆ, ಅದು ಗುರುಗಳು ಕೂಡ ಹೇಳ್ತಾರೆ. ಆ ಭಾಗ ಒಂದು ಕಡೆ ಕೂಡ ಕಾಂಪ್ರಮೈಸ್ ಆಗದೆ ಚೆನ್ನಾಗಿ ಬಂತು. ವೆರಿ ಗುಡ್ ಸರ್. ಮನೋಹರ್ ಸರ್, ತುಂಬ ಖುಷಿ ಆಯ್ತಮ್ಮ ಹಾಡಿದ್ದು. ಬೇಂದ್ರೆ ಮಾಸ್ತರದು 2 ಹಾಡು ನಾನು, ಒಂದು ಭೂಮಿ ತಾಯಿ ಚೊಚ್ಚಲ ಮಗ, ಇನ್ನೊಂದು ಚಿಟ್ಟೆಯಲ್ಲಿ ಯಾರಿಗೂ ಹೇಳೋಣ ಬೇಡ, ಯಾರಿಗೂ ಹೇಳೋಣ ಬೇಡ ಅಂತ ಮಾಡಿದ್ದೆ. ಇದು ತುಂಬಾ ಚೆನ್ನಾಗಿ ಹಾಡಿದೆ 2 ಹಾಡನ್ನು. ಒಳ್ಳೇದಾಗ್ಲಿ. ಮಹಾಗುರುಗಳೇ, ನೀವು ತುಂಬಾ ಪ್ರೀತಿ ಮಾಡುವಂತಹ ಬೇಂದ್ರೆ ಅಜ್ಜ ಅವರ ಹಾಡನ್ನ ಹಾಡಿದ್ದಾರೆ. ಅಚ್ಚುಕಟ್ಟಾಗಿ ಹಾಡಿದ ಹುಡುಗಿಗೆ ತೆಗೆದುಕೊ. ಪ್ರಿಯಾ, ಒಂದು ಬೇಂದ್ರೆ ಅವರ ಹಾಡು, ಇನ್ನೊಂದು ಆ ಹಾಡಿಗೆ ಎಲ್ಲರ ಹೊಗಳಿಕೆ, ಮಹಾಗುರುಗಳ ಕಡೆಯಿಂದ ಗೋಲ್ಡನ್ ಬಜರು. ಇನ್ನೇನ್ ಬೇಕು ಅಲ್ವಾ ಪ್ರಿಯಾ? ವೆರಿ ಗುಡ್, ಕಂಗ್ರಾಚುಲೇಷನ್ ಪ್ರಿಯಾ. ಥ್ಯಾಂಕ್ ಯು. ಬದುಕಿನ ಮೂಲ ಸೆಲೆಯಾದಂಥ ಜೀವನ ಪ್ರೀತಿಯನ್ನ ತಮ್ಮ ಕಾವ್ಯದಲ್ಲಿ ಸಮರ್ಪಕವಾಗಿ ಬಳಸಿಕೊಂಡಂತ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಉಳಿದ ಎಲ್ಲಾ ಕವಿಗಳಿಗಿಂತ ಒಂದು ಭಿನ್ನ ಆದಿಯಲ್ಲಿದ್ದವರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕಾವ್ಯಗಳನ್ನ ನನ್ನ ಒಳಗಿನ ಮಾತು ಎಂದು ತಿಳಿದಿದ್ದಂತಹ ಬೇಂದ್ರೆ ಅವರು ಬದುಕಿನುದ್ದಕ್ಕೂ ಅಪಾರವಾದಂತಹ ಬಡತನ, ಸಾವು, ನೋವುಗಳನ್ನ ಕಂಡಂತವ್ರು. ಆದ್ರೆ ಅದ್ಯಾವುದು ಕೂಡ ಬೇಂದ್ರೆ ಅವರನ್ನ ಒಂದಿಷ್ಟು ಕೂಡ ಅಲ್ಲಾಡ್ಸೋದಕ್ಕೆ ಆಗ್ಲಿಲ್ಲ ಅನ್ನೋದು ಬೇಂದ್ರೆ ಅವರ ಜೀವನ ಪ್ರೀತಿಗೆ ಹಿಡಿದಂತಹ ಕನ್ನಡಿ. ಈ ಮೂಲಕ ಅವರ ನೆನಪನ್ನ ತಂದುಕೊಟ್ಟಂತಹ ನಮ್ಮ ಎಲ್ಲಾ ಜೂರಿ ಮೆಂಬರ್ಸ್ ಹಾಗೂ ಏಷ್ಯಾಸ್ ಫಾಸ್ಟೆಸ್ಟ್ ಪೇಂಟರ್, ನಮ್ಮ ಹೆಮ್ಮೆಯ, ನಮ್ಮ ಕನ್ನಡದ ವಿಲಾಸ್ ನಾಯಕ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಅಂದ್ರೆ ಈ ಕಡೆ ಕುರುಡು ಕಾಂಚನ ಹಾಡು ಹೋಗ್ತಾ ಇತ್ತು, ಅಲ್ಲಿ ಲಾಸ್ಟ್ ಅಲ್ಲಿ ನಮ್ ವಿಲಾಸ ವೈಟ್ ಲೈನ್, ಸಿಲ್ವರ್ ಲೈನ್ ಅಂತ ಏನ್ ಹೇಳ್ತಾರೆ, ಅದು ಒಂದು ಫಿನಿಶಿಂಗ್ ಟಚ್ ಕೊಟ್ಟಾಗ ನಿಜವಾಗ್ಲೂ ಮೈ ರೋಮಾಂಚನ ಆಯ್ತು. ಭಟ್ರೆ, ಇದು ಒಂದು ಬೇರೆ ರೀತಿಯ ಒಂದು ಅವಿಸ್ಮರಣೀಯ ಮೂಮೆಂಟ್ ಅಲ್ವಾ? ದಿವ್ಯ ಕ್ಷಣ ಇದು. ದಿವ್ಯ ಕ್ಷಣ, ಥ್ಯಾಂಕ್ ಯು. ರಿಯಲಿ ಆಮೇಲೆ ತುಂಬಾ ಬ್ರಿಲಿಯಂಟ್ ಆಗಿ ಹಾಡಿದ್ರಿ ನಮ್ಮ ಅಜ್ಜಾರ ಹಾಡನ್ನ. ಪ್ರತಿಯೊಬ್ಬರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಸೋ ಸ್ವೀಟ್ ಆಫ್. ನೀವು ಬದುಕಿನ ಮೇಲಿನ ಪ್ರೀತಿ ಅಂದ್ರೆ ಅವರಿಗೆ ದತ್ತಾತ್ರೇಯ ಬೇಂದ್ರೆ, ವಾಮನ ಬೇಂದ್ರೆ ಅವರಿಗೆ ಅಂಬಿಕಾತನೆಯ ದತ್ತ ಅಂತ ಕರೀತಾರೆ. ಮಹನೀಯರು. ಒಂದು ಜೀವನ ಪ್ರೀತಿ ಒಬ್ಬರಿಗೆ ಒಂದು ಜನ್ಮಕ್ಕೆ ಸಾಲಲ್ಲ. ಅವರಿಗೆ ನಮ್ಮ ಇಡೀ ಈ ಕರ್ನಾಟಕ 8 ಸತಿ ಸತ್ತು ಹುಟ್ಟಿದ್ರೆ ಎಷ್ಟಾಗುತ್ತೋ ಅಷ್ಟು ಜನಕ್ಕೆ, ಅಷ್ಟು ಜನ್ಮಕ್ಕೂ ಹಂಚೋಷ್ಟು ಒಬ್ಬರಲ್ಲೇ ಇತ್ತು ಅವರಲ್ಲಿ ಜೀವನ ಪ್ರೀತಿ. ಒಂದೆರಡು ನೋಡಿಲ್ಲ. ನಗು, ಬಡತನ, ಹೃದಯ ಶ್ರೀಮಂತಿಕೆ, ನೋವು, ನಲಿವು, ಹಾಡು, ಪಾಡು, ಅವಮಾನಗಳು ಏನೆಲ್ಲ ನೋಡಿದ್ದಾರೆ. ಸ್ವಾತಂತ್ರ್ಯ ಹೋರಾಟದ ಟೈಮಲ್ಲಿ ಬರ್ದಿರೋದು. ಅವ್ರ ಮಗು ಸತ್ತಾಗ ಬರ್ದಿದ್ದೊಂದು ಹಾಡು, ನೀ ಹಿಂಗ ನೋಡಬೇಡ. ಅದ್ರಲ್ಲಿ ಒಂದು ಚರಣ ನನ್ಗೆ ತುಂಬಾ ಇಷ್ಟ. ಅದು ಸಂಸಾರ ಸಾಗರದಾಗ ಲೆಕ್ಕ ಇರದಷ್ಟು ದುಃಖದ ಬಂಡಿ, ಗೊತ್ತಿಲ್ಲ ನನಗೆ ಎಲ್ಲಿ ಆಚಿಯ ದಂಡಿ, ಮಲಗಿರುವ ಕೂಸು ಮಲಗಿರಲಿ ಅಲ್ಲಿ ಮುಂದಿನದು ದೇವರ ಚಿತ್ತ, ನಾ ತಡೀಲಾರ ಅದು ಯಾಕ ನೋಡತಿ ಮತ್ತ ನೀ ಇತ್ತ, ನೀ ಹಿಂಗ ನೋಡಬೇಡ ನನ್ನ. ಆಮೇಲೆ ಹುಣ್ಣಿಮೆ ಚಂದನನ ಹೆಣ ಬಂತು ಮುಗುಲಾಗತ್ತೆ ಅಲತ ಹಗಲ ಅಂತ ಒಂದು ನೋವಿನ ಸೆಲೆಬ್ರೇಷನ್ ಅನ್ನ ಪವರ್ಫುಲ್ ಆಗಿ ಮಾಡಿದ್ರು. ಆಮೇಲೆ ಅವ್ರದ್ದು ಔದುಂಬರ ಗಾಥೆ ಎಲ್ಲ ಓದ್ತಾ ಇದ್ದಾಗ, ಅಥವಾ ಅವ್ರು ಯಾವುದೇ ರಚನೆ ನಾವು ಓದಿದಾಗ, ಕೇಳಿದಾಗ, ಇದು ಯಾರೋ ಓದ್ತಾರೆ, ಇದು ಯಾರೋ ಕೇಳ್ತಾರೆ, ಏನೋ ಆಗುತ್ತೆ ಇದರಿಂದ ಅಂತ ಒಂದು ಕಿಂಚಿತ್ತು ನಿರೀಕ್ಷೆ ಇಟ್ಕೊಳ್ಳದೆ ಬರೆದಂಥವ್ರು. ಕೇವಲ ಜೀವನ ಪ್ರೀತಿ, ಈ ಭಾಷಾ ಪ್ರೀತಿ,
ಅಂಥವ್ರ ಚಿತ್ರನ ಎಷ್ಟು ಬ್ರಿಲಿಯಂಟ್ ಆಗಿದೆ. ಅವ್ರದ್ದೊಂದು ಸ್ಮೈಲ್ ಕಾಣಿಸ್ತಾ ಇದೆ ಅದರಲ್ಲಿ. ಆ ಸ್ಮೈಲ್ನ ಹಿಡಿಯೋದು ತುಂಬಾ ಕಷ್ಟ. ಆ ಕನ್ನಡಕದ ಹೊಳಪು, ಕಣ್ಣು, ಆಮೇಲೆ ಆ ಸಿಲ್ವರ್ ಲೈನ್ ಅದನ್ನ ಎಳೆದಾಗಂತೂ ಒಂದು 440 ವೋಲ್ಟ್ಸ್ ಕರೆಂಟ್ ಪಾಸ್ ಐತೆ. ಹೌದು ಹೌದು. ಅವರನ್ನ ವೇದಿಕೆಗೆ ತಂದಿದ್ದಕ್ಕೆ ಇಡೀ ಜಿ ಕುಟುಂಬಕ್ಕೆ ನಂದೊಂದು ದೀರ್ಘದಂಡ ನಮಸ್ತೆ. ಥ್ಯಾಂಕ್ ಯು ಭಟ್ರೆ. ಗುರುಗಳೇ, ಫಸ್ಟ್ ಆಫ್ ಆಲ್ ಏನಂದರೆ ಥ್ಯಾಂಕ್ಸ್ ಲಾಟ್ ಟು ದ ಜ್ಯೂರಿ. ಯಾಕೆಂದರೆ ಒಂದು ಸ್ಟ್ರೆಂಗ್ತ್ ಬಿಹೈಂಡ್ ಅಸ್ ಅಂತ ಹೇಳೋದಕ್ಕೆ ದಿಸ್ ಎಂಟೈರ್ ಎಕ್ಸ್ಪೀರಿಯನ್ಸ್ ಏನಿದೆ ವೆರಿ ನೈಸ್. ಆ್ಯಂಡ್ ಆಲ್ ದ ಸಿಂಗರ್ಸ್, ಯಾಕಂದ್ರೆ ಒಬ್ಬೊಬ್ಬರಲ್ಲೂ ಒಂದೊಂದು ವಿಶೇಷತೆ ಇದೆ, ಕಮಿಟ್ಮೆಂಟ್ ಇದೆ, ಅಷ್ಟು ಅವರಿಗೆ ಜ್ಞಾನ ಇದೆ. ಅವರು ಒಂದು ಬಟನ್ ಒತ್ತೋದ್ರಲ್ಲಿ ಅವರ ಇಡೀ ಎಕ್ಸ್ಪೀರಿಯನ್ಸಿನ ಒಂದು ಇದನ್ನು ಧಾರೆ ಎರಿತಾ ಇದ್ದಾರೆ ಪ್ರತಿ ಬಾರಿಯೂ. ಆ್ಯಕ್ಚುಲಿ ಖಂಡಿತವಾಗ್ಲೂ ಇಡೀ ಜ್ಯೂರಿ ನಮಗೆ ಈ ಸೀಸನ್ ಮಾತ್ರ ಅಲ್ಲ, ಎಲ್ಲ ಸೀಸನ್ಸಲ್ಲೂ ವಿ ಆರ್ ಜಸ್ಟ್ ರೆಪ್ರೆಸೆಂಟಿಂಗ್ ಆಲ್ ಆಫ್ ಯು ಅಷ್ಟೇ. ರೀಸನ್ ಬೇಕಾಗಿಲ್ಲ. ಈ ಒಂದು ಸಂದರ್ಭದಲ್ಲಿ ನೀವು ಹಾಡಿದ್ದು ಅಷ್ಟು ಪವರ್ಫುಲ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಥ್ಯಾಂಕ್ ಯು. ಆ್ಯಂಡ್ ಇದು ಏನಿದೆ, ಇದು ಪವಾಡ ಇದೆ ಅಷ್ಟೇ. ಇದು ವಿಲಾಸ್ ನಾಯಕನ ಪವಾಡ. ಯು ಆರ್ ಬ್ಲೆಸ್ಡ್ ಸರ್, ಯು ಆರ್ ಬ್ಲೆಸ್ಡ್. ಗಾಡ್ ಬ್ಲೆಸ್ ಯು. ಪ್ಲೀಸ್ ಇನ್ಶೋರ್ ಯುವರ್ ಹ್ಯಾಂಡ್ಸ್. ಪ್ರಾಕ್ಟಿಕಲಿ ನನಗೆ ಅದೇ ಅನಿಸ್ತು. ಬಿಕಾಸ್ ಇದು 1 in a billion ಈ ಥರದ ಟ್ಯಾಲೆಂಟ್ ನಾನು ನೋಡಿರೋದು. ಬಿಕಾಸ್ ನನಗೂ ಐ ಆಲ್ಸೋ ಸ್ಕೆಚ್ ಎ ಲಿಟಲ್ ಬಿಟ್, ಅಕಾಡೆಮಿಕ್ ಆಗಿ ಕಲ್ತಿದ್ದೀನಿ ನಾನು. ಆ್ಯಂಡ್ ಅದನ್ನು ನೋಡಿದಾಗ ದಿಸ್ ವಾಸ್ ಲೈಕ್ ಫಿನಾಮಿನಲ್. ನನಗೆ ಮಾತೇ ಬರ್ತಾ ಇಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಅಷ್ಟು. ಆ್ಯಂಡ್ ಒಂದು ಸಬ್ಕಾನ್ಷಿಯಸ್ಲಿ ಅಲ್ಲಿ ಆ ಮ್ಯೂಸಿಕ್, ಅವರ ಸ್ವರಗಳು, ಅದರಲ್ಲಿ ಒಂದು ಟೆಂಪೋ ಇತ್ತು. ನಿಜವಾದ ಒಂದು ಜುಗಲ್ಬಂದಿ ಬಿಟ್ವೀನ್ ಟೂ ಆರ್ಟ್ಸ್ ಅಂತಾನೆ ಒಂದು ಬ್ಯೂಟಿಫುಲ್ ಜುಗಲ್ಬಂದಿನೇ ಅನಿಸ್ತು ಇಲ್ಲಿ. ಮತ್ತು ಎಂಟೈರ್ ಕಾನ್ಸೆಪ್ಟು ಇಟ್ ವಾಸ್ ಸೋ ಮಚ್ ಇನ್ ಸಿಂಕ್ ಅಂತ ಅನಿಸ್ತು ನನಗೆ. ಗಾಡ್ ಬ್ಲೆಸ್ ಯು ಸರ್, ಗಾಡ್ ಬ್ಲೆಸ್ ಯು. ಆರ್ ಆಲ್ ಪ್ರೌಡ್ ಟು ಹ್ಯಾವ್ ಯು ಆ್ಯಂಡ್ ಥ್ಯಾಂಕ್ ಯು. ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸರ್. ಜ್ಯೂರಿ, ನಿಮ್ಮೆಲ್ಲರ ಕಂಠ, ವಿಲಾಸ್ ನಾಯಕ್ ಅವರ ಕುಂಚ ಎರಡೂ ಸೇರಿ ಇವತ್ತು ಇಲ್ಲಿ ಮತ್ತೆ ಬೇಂದ್ರೆ ನಮನವನ್ನ ಇನ್ನಷ್ಟು ವಿಶೇಷಗೊಳಿಸಿದೆ. ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ವಿಲಾಸ್, ಅಜ್ಜ ಅವರನ್ನ ಈ ಸ್ವರ ಸಂಸ್ಥಾನದಲ್ಲಿ ಕರ್ಕೊಂಬಂದ್ರಲ್ಲ, ಹೇಗನ್ಸ್ತು ನಿಮಗೆ? ಬಹಳ ಖುಷಿ ಆಯ್ತು ಆ್ಯಕ್ಚುಲಿ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಇಂತಹ ಒಂದು ಅದ್ಭುತವಾದ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಅಂತ ಹೇಳಿದೆ. ಆರ್ಟಿಸ್ಟ್ಗಳಿಗೆ ಅದಕ್ಕಿಂತ ಜಾಸ್ತಿ ಇನ್ನೇನು ಬೇಕು. ದ ರಾ ಬೇಂದ್ರೆ ಅವರ ಕವನಗಳನ್ನು ಅವರು ಬರೆದಿರೋದನ್ನು ನಾವು ಚಿಕ್ಕಂದಿಂದ ಓದ್ಕೊಂಡು ಬಂದವರು. ಬಟ್ ಫಸ್ಟ್ ಎವರ್ ಟೈಮ್ ಆ್ಯಕ್ಚುಲಿ ನಾನು ಅವರ ಪೇಂಟಿಂಗನ್ನು, ನಾನು ಅವರ ಸ್ಕೆಚನ್ನು 1ನೇ ಕ್ಲಾಸಿಂದ ನಾನು ಮಾಡ್ತಾ ಬಂದಿದ್ದೀನಿ. ಬಟ್ ಲೈವ್ ಆರ್ಟಲ್ಲಿ ಇದೆ ಫಸ್ಟ್ ಟೈಮ್ ಮಾಡ್ತಿರೋದು. ಸೊ ಇಂಥ ಒಂದು ಅವಕಾಶ ಕಲ್ಪಿಸಿಕೊಟ್ಟಂತಹ ಜಿ ಕನ್ನಡ ವಾಹಿನಿಗೆ ಬಹಳ ದೊಡ್ಡ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್. ರಾಜೇಶ್ ಸರ್ ಹೇಳಿದ ಹಾಗೆ ಅವರು ಕೊಟ್ಟಂತಹ ಎನರ್ಜಿಯಿಂದ ನನಗೆ ಆ ಎನರ್ಜಿ ಕ್ಯಾನ್ವಸ್ ಮೇಲೆ ಪಾಸ್ ಆಗುತ್ತೆ. ಸೊ ಇಟ್ ಈಸ್ ಅ ವಂಡರ್ಫುಲ್ ಜುಗಲ್ಬಂದಿ ಆಫ್ ಮ್ಯೂಸಿಕ್ ಆ್ಯಂಡ್ ಆರ್ಟ್. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವಿಲಾಸ್. ನಾನಾಗಲೇ ಹೇಳ್ದಂಗೆ ಏಷ್ಯಾಸ್ ಫಾಸ್ಟೆಸ್ಟ್ ಪೇಂಟರ್ ವಿಲಾಸ್ ನಾಯಕ್ ಬೇರೆ ಎಲ್ಲಿನವರು ಅಲ್ಲ, ನಮ್ಮ ಕನ್ನಡಿಗರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡದ ಕೀರ್ತಿ ಪತಾಕೆಯನ್ನ ಹಾರಿಸ್ತಾ ಇರುವಂತಹ ವಿಲಾಸ್ ನಾಯಕ್ಗೆ ಒಂದು ದೊಡ್ಡ ಚಪ್ಪಾಳೆ. ಥ್ಯಾಂಕ್ ಯು ಜ್ಯೂರಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.